ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗೀತಾಸ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎವ್ರಿ ವೀಕ್ ಅಂದರೆ ಸಂಡೇ ಯಾವಾಗ್ಲೂ ನಾನ್ ವೆಜ್ ಮಾಡೋದು ಎಲ್ಲರ ಮನೆಯಲ್ಲೂ ಕೂಡ. ಹಾಗಾಗಿ ನಮ್ಮ ಮನೆಯಲ್ಲೂ ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀನಿ. ನಾನು ಎವ್ರಿ ವೀಕ್ ಸೇಮ್ ನಾನ್ ವೆಜ್ ಅಂದರೆ ಒಂದು ಚಿಕನ್ ಡ್ರೈ ಒಂದು ಸಾಂಬಾರು ಮಾಡ್ತಿರ್ತೀನಿ. ಬಟ್ ಇವತ್ತು ಈ ವೀಕಿಂದ ನಾನು ಒಂದು ಚಿಕನ್ ಡ್ರೈ ಏನು ಮಾಡ್ತೀನೋ ಅದನ್ನು ಸ್ಪೆಷಲ್ಲಾಗಿ ಬೇರೆ ಬೇರೆ ಥರ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಮಾಡ್ತಾ ಇರೋದು ಗುಂಟೂರು ಚಿಕನ್ ಕರಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಜೀರಿಗೆ, ನಾನು ಅರ್ಧ ಕೆ ಜಿದು ಮಾಡ್ತಾ ಇರೋದು. ಸೊ ಒಂದು ಸ್ಪೂನು ಜೀರಿಗೆ, ಒಂದು ಸ್ಪೂನ್ ಮೆಣಸುಕಾಳು, ಹಾಗೆ ಒಂದು ಸ್ಪೂನು ಧನಿಯಾ ಕಾಳು. ಇದಿಷ್ಟು ನೀಟಾಗಿ ಹುರ್ಕೋಬೇಕು. ಅದು ಬ್ರೌನ್ ಅಂದರೆ ಹುರ್ಕೋಬೇಕು, ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಅದಾದಮೇಲೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಅಥವಾ ಗುಂಟೂರು ಮೆಣ್ಸಿನ್ಕಾಯಿ, ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಆ ಮೆಣ್ಸಿನ್ಕಾಯಿನ ಹಾಕಿ ನೀಟಾಗಿ ಹುರ್ಕೋಬೇಕು. ಅದು ಮೆಣ್ಸಿನ್ಕಾಯಿ ಎಲ್ಲ ರುಬ್ಬೋವಾಗ ಪಟ ಪಟ ಅಂತ ರುಬ್ಬಿಡ್ಬೇಕು, ಹಸಿದಿರಬಾರ್ದು. ಸೊ ಆ ಥರ ಕ್ರಿಸ್ಪಿ ಆಗೋ ತನಕನೂ ಹುರ್ಕೋಬೇಕು ಇದಿಷ್ಟು. ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೊಂಬಿಡಬೇಕು. ಇದಿಷ್ಟು ಗುಂಟೂರು ಚಿಕನ್ ಕರಿ ಮಾಡೋದು ತುಂಬಾ ಸುಲಭ. ಅದಕ್ಕೆ ಇದಿಷ್ಟೇ ಪದಾರ್ಥನ ಹಾಕೋದು ಮಸಾಲೆಗೆ. ಇದಿಷ್ಟು ಹಾಕಿದರೆ ಸಾಕು, ಗುಂಟೂರು ಚಿಕನ್ ಫುಲ್ ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ನನಗೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಆ್ಯಡ್ ಮಾಡಬೇಕು, ಕರಿಬೇವು ಎಲ್ಲ. ಬಟ್ ನಮ್ಮ ಕಡೆ ಕರ್ನಾಟಕದಲ್ಲಿ ಈ ಥರ ಎಲ್ಲ ಆ್ಯಡ್ ಮಾಡಲ್ಲ ಅಂತ ಗೊತ್ತು. ಬಟ್ ನನಗಂತೂ ಸಾಸಿವೆ ಜೀರಿಗೆ ಹಾಕೋದು ಚಿಕನ್ನಿಗೆ ಇಷ್ಟನೇ ಆಗಲ್ಲ ನನಗೆ. ಅದೊಂಥರ ಚಿತ್ರಾನ್ನ ಉಪ್ಪಿಟ್ಟಿಗೆಲ್ಲ ಹಾಕೋದಲ್ವಾ, ಸೊ ಆ ಥರ ಮೈಂಡ್ಸೆಟ್ಟು. ಬಟ್ ಈ ಗುಂಟೂರು ಚಿಕನ್ನಿಗೂ ಹಾಕ್ತಾರೆ ಅಂತ ಗೊತ್ತಾಗಿದ ಮೇಲೆ ಅನ್ಸಿದ್ರು ಅದು ಟೇಸ್ಟ್ ಹೆಂಗಿರುತ್ತೋ ಅಂತಂದು ಸ್ವಲ್ಪ ಇದಾಗ್ತದೆ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಇದಕ್ಕೆಲ್ಲ ಏನು ಹುರ್ಕೊಂಡಿದ್ದೀವಿ ಅದೆಲ್ಲ ತಣ್ಣಗಾದ್ಮೇಲೆ ನೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ತುಂಬ ಸಣ್ಣಕ್ಕೆ ರುಬ್ಬೇಕಂತ ಏನಿಲ್ಲ, ಈ ಥರ ತರಿ ಆಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ದುಂಡೆಯಲ್ಲಿ ಅರ್ದಿರೋ ಥರ ಫೀಲ್ ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಸಣ್ಣಕ್ಕೆ ಹರಿದ್ಬಿಟ್ರೆ ಏನಾಗುತ್ತೆ, ಅದು ಸಿಗಲ್ಲ ನಮಗೆ. ಇದು ಮೆಣಸಿನ್ಕಾಯಿ ಬೀಜ ಅವೆಲ್ಲ ನಮಗೆ, ಧನಿಯಾ ಕಾಳಿನ ಬೀಜ ಎಲ್ಲ ಮಧ್ಯೆ ಸಿಗಲ್ಲ. ಇದು ತರ್ತರಿಯಾಗಿತ್ತು ಅಂದರೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಸೊ ಇದಿಷ್ಟೇ ಮಸಾಲ ರುಬ್ಕೊಳ್ಳೋದಿರೋದು. ಇವಾಗ ನಾವು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಚಿಕನ್ನ. ಒಂದು ½ ನಾವು ಎಲ್ಲ ಕಲಸಿಟ್ಬಿಟ್ಟು ಚಿಕನ್ನ ಒಂದು ಅರ್ಧ ಗಂಟೆ ನೆನೆಕಿಡಬೇಕು. ಅದಕ್ಕೆ ಏನೇನೆಲ್ಲ ಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡಿಬಿಟ್ಟು ಉಪ್ಪು ಹಾಕಿ, ಆಮೇಲೆ ಖಾರದ ಪುಡಿ, ಅರಿಶಿನದ ಪುಡಿ, ಖಾರದ ಪುಡಿ ಏನು ಹಾಕೋಂಗಿಲ್ಲ, ನಾವು ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಸ್ಕಿಪ್. ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಗೂ ನಾವು ಏನು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದು ಒಂದು 2 ಸ್ಪೂನ್ ಹಾಕ್ಬಿಟ್ಟು ನೀಟಾಗಿ ಕಲಸಿ ನಾವು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ತಾಸು ನೆನೆಕಿಡಬೇಕು. ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡಬೇಕು ಫ್ರಿಜ್ಜಲ್ಲಿ. ಸಖತ್ತಾಗಿರುತ್ತೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಇದು ಕರಿಗೆ ಹಾಕೋತಾ ಇರೋದು ನಾನು. ಸೊ ಇಷ್ಟು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಹಾಗೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಇಷ್ಟೇ ಒಗ್ಗರಣೆಗೆ ಹಾಕೋದು. ನಾವೇನು ನೆನೆಸ್ಬೇಕಾದ್ರೆ ಅದು ಏನು ಕಲಸಿರ್ತೀವಲ್ಲ ಅದಿಷ್ಟು, ಮತ್ತು ಇದಿಷ್ಟು ಇಂಗ್ರೀಡಿಯೆಂಟ್: ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಬಿಡ್ಬೇಕು. ಆ್ಯಕ್ಚುಲಿ ಏನಪ್ಪ ಅಂತಂದರೆ ನನಗೆ ರೆಸಿಪಿ ನೋಡಿದಾಗ ಸಖತ್ ನಗು ಬಂದುಬಿಡ್ತು. ಯಾಕೆ ಅಂತಂದರೆ 10 ವರ್ಷದ ಹಿಂದೆ ನಮ್ಮ ತಂಗಿ ನನಗೆ ಈ ರೆಸಿಪಿ ಮಾಡಿಕೊಟ್ಟಿದ್ಲು. ಪಾಪ ಅವಳಿಗೆ ಇನ್ನೂ ಚಿಕ್ಕವಳು, ಅವಳಿಗೇನೋ ಒಂಥರ ಅಡುಗೆ ಮಾಡಬೇಕಂದ್ರೆ ತುಂಬ ಇಷ್ಟ. ಅವಳು ಚಿಕನ್ ಸಾಂಬಾರಿಗೆ, ಚಿಕನ್ ಕರಿ ಮಾಡಬೇಕಾದ್ರೆ ಸಾಸಿವೆ, ಜೀರಿಗೆ, ಇದು ಕರಿಬೇವು ಎಲ್ಲ ಹಾಕ್ಬಿಟ್ಟಿದ್ಲು. ನನಗೆ ಅವಾಗ ಅಷ್ಟು ಐಡಿಯಾನೇ ಇರಲಿಲ್ಲ, ಇದನ್ನು ಬೇರೆ ರಾಜ್ಯದಲ್ಲಿ ಈ ಥರ ಎಲ್ಲ ಸಾಸಿವೆ ಜೀರಿಗೆ ಹಾಕ್ತಾರಂತ ಗೊತ್ತೇ ಇರಲಿಲ್ಲ ನನಗೆ. ಬಟ್ ನಮ್ಮ ಕರ್ನಾಟಕದಲ್ಲೆಲ್ಲ ಆ ಥರ ಹಾಕಲ್ವಲ್ಲ. ಸೊ ಆ ಥರ ಮೈಂಡ್ಸೆಟ್ ಇದ್ದವಳು. ನನಗೆ ಒಂದೇ ಸಲ ಹೊಟ್ಟೆ ಹಸ್ಕೊಂಬಂದ್ಬಿಟ್ಟಿದ್ದೆ ಆಫೀಸಿಂದ, ಸಾಸಿವೆ ಜೀರಿಗೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಲು. ಯಪ್ಪ, ಎಷ್ಟು ಸಿಟ್ಟು ಬಂದು ಬೈದ್ಬಿಟ್ಟಿದ್ದೆ ನಮ್ಮ ತಂಗಿಗೆ ನಾನು.
ಬಟ್ ಇವಾಗ ನಾನು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಚಿಕನ್ ಕರಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ವಿಡಿಯೋ ನೋಡಿದರೆ ಅವಳು ನನಗೆ ಬೈತಾಳೆ. ಅದು ಒಂದು ಮೆಮೊರಿ. ಚಿಕನಿಗೆ ಸಾಸಿವೆ ಜೀರಿಗೆ ಹಾಕೋದೊಂಥರ ಅವಾಗ ಕಾಮಿಡಿ ಅನಿಸಿತ್ತು. ಸಖತ್ ಕಾಮಿಡಿನೂ ಮಾಡ್ಕೊಂಬಿಟ್ಟು ನಕ್ಬಿಟ್ಟಿದ್ದೆ. ಬಟ್ ಇವಾಗ ನಾನೇ ಸಾಸಿವೆ ಜೀರಿಗೆ ಹಾಕ್ಬಿಟ್ಟಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಎಷ್ಟು ಡೌಟಲ್ಲಿ ಭಯದಲ್ಲಿ ಮಾಡ್ತಾ ಇದ್ದೆ ಅಂದರೆ ನಾನು, ಯಾಕಂದರೆ ತಿನ್ನೋದು ವೇಸ್ಟ್ ಆಗಿಬಿಟ್ರೆ ಹೆಂಗಪ್ಪ ಅಂತ ಒಂದು ಕಡೆ. ಬಟ್ ಇನ್ನೊಂದು ಕಡೆ ಆ ಕಡೆ ಎಲ್ಲ ಅಪ್ಪ ಅವರು ಮಾಡ್ಕೊಂಡು ತಿಂತಾರೆ, ಅವರು ಟೇಸ್ಟ್ ಹೆಂಗಿರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ. ಆದರೂ ಚೆನ್ನಾಗಿ ಬಂದಿತ್ತು. ಒಂಥರ ನಮಗೆಲ್ಲ ಈ ಥರ ಟೇಸ್ಟ್ ಪರವಾಗಿಲ್ಲ ಅನ್ನಿಸ್ತದೆ. ಬಟ್ ಒನ್ ಟೈಮ್ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದೆಷ್ಟು ಹಾಕಿದಾದಮೇಲೆ ನಮ್ಗೆ ಎಕ್ಸ್ಟ್ರಾ ಏನು ನಾವು ಮಿಕ್ಕಿರುತ್ತೆ ರುಬ್ಕೊಂಡಿರೋದು, ಸೊ ಅದನ್ನು ಒಂದೆರಡು ಸ್ಪೂನ್ ಹಾಕಿಬಿಟ್ಟು ಒಗ್ಗರಣೆಗೆ ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ಕಲಸಿ ಕುದಿಲಿಕ್ಕೆ ಇಟ್ಬಿಡಬೇಕು. ಚೆನ್ನಾಗಿ ಇದು ಡ್ರೈ ಆಗಬೇಕು, ನೀರೆಲ್ಲ ಇಂಕೊಂಬಿಟ್ಟು ಫುಲ್ ಚಿಕನ್ನೆಲ್ಲ ಸಾಫ್ಟ್ ಸಖತ್ತಾಗಿತ್ತು ರೀ. ಭಾಳ ಚೆನ್ನಾಗಾಗಿತ್ತು ಗುಂಟೂರು ಚಿಕನ್ ಕರಿ ಮಾತ್ರ. ಈ ಥರ ಎಲ್ಲ ಹಾಕಿ ಮುಚ್ಚಿಟ್ಬಿಡಬೇಕು. ಸ್ವಲ್ಪ ಹೊತ್ತಾದಮೇಲೆ ಒಂದು 10 ನಿಮಿಷ ಆದಮೇಲೆ ಈ ಥರ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಇನ್ನೂ ಸ್ವಲ್ಪ ಹೈ ಫ್ಲೇಮಲ್ಲಿ ಕಲಿಸ್ಕೊತಾ ಇರಬೇಕು, ಕುದಿಯೋಕ್ಕಿಡಬೇಕು. ಅದೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡು ತುಂಬ ಚೆನ್ನಾಗಾಗುತ್ತೆ. ಇದಿಷ್ಟೇ, ಬೇಗ ಫಟಾಫಟ ಅಂತ ರೆಡಿ ಆಗಿಬಿಡುತ್ತೆ. ಏನು ಒಂದು 1/2 hour ಕಲಸಿಡಬೇಕು. ಅದಿಟ್ಟರೆ ಮಾತ್ರ ಬೇಗ ಒಂದು 20 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಗುಂಟೂರು ಚಿಕನ್ನು. ಚೆನ್ನಾಗಿತ್ತು ಒಂಥರ. ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಗೆ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಕಲಸಿ ಇನ್ನೊಂದು ಸ್ವಲ್ಪ ನೀರು ಹೋಗಿ ಡ್ರೈ ಆಗೋ ಥರ ಇನ್ನೊಂದು ಸ್ವಲ್ಪ ಕುದಿಸಿಟ್ಬಿಟ್ರೆ ಗುಂಟೂರು ಚಿಕನ್ ಕರಿ ಸೂಪರಾಗಿ ರೆಡಿ ಆಗುತ್ತೆ. ಇದನ್ನು ಚಪಾತಿ ಜೊತೆಗಂತೂ ಸಕ್ಕತ್ತಾಗಿರುತ್ತೆ. ಚಪಾತಿ ಮತ್ತು ಕಟ್ಕುಳ್ ರೊಟ್ಟಿ, ನನಗೆ ಕಟ್ಕುಳ್ ರೊಟ್ಟಿ ಜೊತೆ ತಿನ್ನಬೇಕಂತ ತುಂಬ ಇಷ್ಟ. ಮತ್ತು ಬಿಸಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ. ರೈಸ್ ಮಾತ್ರ ಉದುರಾಗಿರಬೇಕು. ಮುದ್ದೆ ಥರ ಇತ್ತು ಅಂದರೆ ಚೆನ್ನಾಗಿರಲ್ಲ. ಉದುರಾಗಿ ರೈಸ್ ಮಾಡ್ಕೊಂಡು ತಿಂದರೆ ಈ ರೆಸಿಪಿಗೆ ಬೆಸ್ಟ್ ಕಾಂಬಿನೇಷನ್. ಪರೋಟ, ಚಪಾತಿ, ರೈಸ್ ಏನಾದರೂ ತಿನ್ಬೋದು ಇದ್ರ ಜೊತೆಗೆ. ಸೂಪರಾಗಿರುತ್ತೆ ಮಾತ್ರ. ಇದಾಗಿತ್ತು ನಂದು ಗುಂಟೂರು ಚಿಕನ್ ಕರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಕ್ಕಂತೂ ಸೂಪರಾಗಿದೆ, ತಿನ್ನೋಕ್ಕೂ ಸೂಪರಾಗಿತ್ತು ಮಾತ್ರ. ಇಷ್ಟೊಂದು ತಿನ್ನಲ್ಲ, ಜಸ್ಟ್ ತೋರ್ಸೋಕ್ಕೋಸ್ಕರ ಹಾಕಿದ್ದೀನಿ. ಈಗ ನೆಕ್ಸ್ಟು ಅದ್ರ ಜೊತೆಗೆ ರೈಸ್ ಅದು ಪ್ಲೇಟಲ್ಲಿ ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂಚೂರು ರೈಸ್ ಕಲಿಸ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಸಾಸಿವೆ ಜೀರಿಗೆ ಕರಿಬೇವು ಹಾಕಿರೋವಂಥ ಚಿಕನ್ನ ಟೇಸ್ಟ್ ಮಾಡ್ತಾ ಇರೋದು. ಬಟ್ ಆ ಥರ ನಾನು ಅಂದ್ಕೊಂಡು ಹೆದ್ರ್ಕೊಂಡು ಮಾಡಿರ್ತಾರೆ, ಏನು ಟೇಸ್ಟ್ ಹಾಳಾಗಿಲ್ಲ, ಅಲ್ಟಿಯಾಗಿ ಬಂದಿತ್ತು, ಸೂಪರಾಗಿತ್ತು. ನಮ್ಮ ಮನೆಯವರಿಗಂತೂ ತುಂಬಾ ಇಷ್ಟ ಆಯಿತು. ಅವ್ರು ಹೇಳಿದ್ದೊಂದೇ, ಹಿಂಗೆ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಪ್ಪ ಅಂತಂದು ಅದಕ್ಕೆ ಏನಾದರೂ ಹಾಕೋದು ತಿನ್ನೋ ಥರ ಇರಲಿ ಅಂತ ಹೇಳಿದರು. ಬಟ್ ಸೂಪರಾಗೈತೆ ಅಂತ ಅಂದರು ನಮ್ಮ ಮನೆಯವ್ರು ಕೂಡ. ನನಗೂ ತುಂಬ ಇಷ್ಟ ಆಯಿತು. ಚಿಕನ್ನಿಗೆ ಈ ಥರ ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಬೇರೆ ಬೇರೆ ರಾಜ್ಯದ್ದು ಬೇರೆ ಯಾರ್ಯಾರು ಮಾಡಿರ್ತಾರಲ್ಲ ಅದನ್ನೆಲ್ಲ ಟೇಸ್ಟ್ ಮಾಡ್ಕೊಂಬಿಟ್ಟು ನಾವು ಟೇಸ್ಟ್ ಮಾಡೋದಿರುತ್ತಲ್ಲ, ಅದು ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ ಒಂಥರ. ಇದಾಗಿತ್ತು ನಂದು ಇವತ್ತಿನ ಸಂಡೇ ಸ್ಪೆಷಲ್ ಬ್ಲಾಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಟ್ರೈ ಮಾಡಿ. ಗುಂಟೂರು ಚಿಕನ್ ಸಕ್ಕತ್ತಾಗಿರುತ್ತೆ ಮಾತ್ರ. ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕರ್ನಾಟಕ ಸ್ಟೈಲ್ ಸಾಂಬಾರು ಕೂಡ ಮಾಡಿದ್ದೆ. ಅದು ಕೂಡ ನಮಗೆ ಮುದ್ದೆಗೆ ಸಾಂಬಾರು ತಿಳಿಯಾಗೇ ಇರಬೇಕು. ಸೊ ತಿಳಿ ಸಾಂಬಾರು ಥರ ಮಾಡಿದ್ದೆ ಚಿಕನ್ನ. ಅದು ಕೂಡ ಟೇಸ್ಟ್ ಮಾಡಿದೆ, ಅದು ಸೂಪರಾಗಿತ್ತು. ಎರಡೂ ಕಾಂಬಿನೇಷನ್ ಸೂಪರಾಗಿತ್ತು ಮಾತ್ರ ಇವತ್ತು. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.